ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಮಾಸ್ಟರ್ಸ್ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕವನ್ನು ಪಡೆಯಿರಿ. ಫೆಬ್ರವರಿ 10ರಂದು ಶುರುವಾಗುವ ಮಾಸ್ಟರ್ಸ್ ವಾಸ್ತು ತರಗತಿಗಳಿಗೆ ಹಿಂದೆ ನೋಂದಾಯಿಸಿ ಹಾಗೂ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಮಾಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. 10ನೇ ತಾರೀಕು ನಮ್ಮ ವಾಸ್ತು ಕ್ಲಾಸಸ್ ಇರ್ತಕ್ಕಂಥದ್ದು ಫೆಬ್ರವರಿ 10. ಹಾಗೆ ಮಾರ್ಚ್ 15ನೇ ತಾರೀಕು ನಮ್ಮ ನಕ್ಷತ್ರ ನಾಡಿ ಕ್ಲಾಸಸ್. ವಾಸ್ತು ಆಸಕ್ತಿ ಇರೋರು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. 6 ದಿವಸದ ಕ್ಲಾಸ್ ಇರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥದ್ದು. ಆ ವಾಸ್ತು ಕಲಿತು ನಿಮ್ಮ ಮನೆಯ ವಿಚಾರವೆಲ್ಲ ನೀವು ಗುಡ್ ಡೈರೆಕ್ಷನ್, ಬ್ಯಾಡ್ ಡೈರೆಕ್ಷನ್ ಎಲ್ಲ ಸರಿ ಮಾಡ್ಕೊಳ್ಳೋಕೆ ಬಹಳ ಈಸಿ ಆಗಿರ್ತಕ್ಕಂಥದ್ದು. ಕರೆಗಳನ್ನ ತಗೊಂಡು ಹೋಗೋಣ. ನಮಸ್ಕಾರ. ಹೇಳಿ. ನಮಸ್ಕಾರ. ನಮಸ್ತೆ. ಹೇಳಿ. ಚರಣ್ ಅಂತ. ಹೇಳಿ ಚರಣ್. ನನ್ನ ಜಾಬ್ ಬಗ್ಗೆ ಕೇಳಬೇಕಿತ್ತು. ಹೇಳಿ. ಟೈಮಿಂಗ್ಸ್ ಮತ್ತೆ ಡೇಟ್ ಆಫ್ ಬರ್ತ್. ಹೇಳಿ. ಟೈಮಿಂಗ್ಸ್ ಮಧ್ಯಾಹ್ನ 1:40ಕ್ಕೆ. ಸರ್ ಫಸ್ಟ್ ಡೇಟ್ ಹೇಳಿ ಸರ್. ಡೇಟು, ಮಂತು, ಇಯರು. ಅಕ್ಟೋಬರ್ 3, 2001. 3 ಅಕ್ಟೋಬರ್ 2001. ಸಮಯ ಮಧ್ಯಾಹ್ನ 1:40. ಹುಟ್ಟಿದ ಊರು ದಾವಣಗೆರೆ. ಬಟ್ ಇದು ಪ್ರಾಪರ್ ಬಂದ್ಬಿಟ್ಟು ಚಿತ್ರದುರ್ಗ. ಅಲ್ಲ, ಹುಟ್ಟಿದ ಊರು ದಾವಣಗೆರೆನಾ? ಹುಟ್ಟಿದ ಊರು ದಾವಣಗೆರೆ. ಅಷ್ಟು ಸಾಕು. ಇದರ ಪ್ರಕಾರ ನಿಮ್ಮ ರಾಶಿ ಬಂದ್ಬಿಟ್ಟು ಮೀನರಾಶಿ, ರೇವತಿ ನಕ್ಷತ್ರ, 3ನೇ ಪಾದ. 2015ರಿಂದ ಶುಕ್ರದಶೆ ನಡೀತಾ ಇದೆ. ಶುಕ್ರದಶೆ 8ನೇ ಮನೆ ತೋರಿಸಿದಾಗ ಸ್ವಲ್ಪ ಟೆಕ್ನಿಕಲ್ ಸೈಡು, ಸಾಫ್ಟ್ವೇರ್ ಸೈಡು, ಮೆಕ್ಯಾನಿಕಲ್ ಸೈಡು ಹೆಚ್ಚಾಗಿ ತೋರಿಸ್ತಾ ಇದೆ. ಯಾವ ಲೈನ್ ಆರಿಸ್ಕೊಂಡಿದ್ದೀರಾ? ನಾನು ಫಸ್ಟ್ ಐಟಿ ತಗೊಂಡಿದ್ದೆ. 8 ಮಂತ್ಸ್ ಟಚ್ ಮಾಡಿ ಈಗ 6 ಮಂತ್ಸ್ ಇಂದ ಮೆಕ್ ಟ್ರೈ ಮಾಡ್ತಾ ಇದ್ದೀನಿ. ಇದು ಇಲ್ಲ. ಯಾವ್ದು ಟ್ರೈ ಮಾಡ್ತಾ ಇದ್ರೆ? ಮೆಕ್ಯಾಟ್ರಾನಿಕ್ಸಾ? ಮೆಕ್ಯಾನಿಕಲ್ ಟ್ರೈ ಮಾಡ್ತಾ ಇದ್ರೆ. ಓಕೆ. ಸೊ ಯಾವುದೇ ಮಾಡಿದ್ರು ಕೂಡ 6ನೇ ಮನೆ ಕಾಂಬಿನೇಷನ್ ಬರಬೇಕು. 6ನೇ ಮನೆ ಕಾಂಬಿನೇಷನ್ ನಿಮಗೆ ಮಂಗಳನ ಒಂದು ಕಾಂಬಿನೇಷನ್ ಅಲ್ಲಿ ಬರುತ್ತೆ. 8 ಮೆಕ್ಯಾನಿಕಲ್ ಬರುತ್ತೆ, ಮತ್ತೆ 6 ಮಂಗಳನಲ್ಲಿ ನಿಮಗೆ ಬದಲಾವಣೆ ಆಗುತ್ತೆ. ಆ ಟೈಮ್ ಯಾವಾಗ ಬರುತ್ತೆ ನೋಡೋಣ. 26 ರಾಹು, ಮಂಗಳ. ಏಪ್ರಿಲ್ ಇಂದ ಜೂನ್ಗೆ ಬರುತ್ತೆ ಸರ್. ಏಪ್ರಿಲ್ ಅಲ್ಲಿ ಕೆಲಸ ಸಿಗುತ್ತೆ. ಜೂನ್, ಓಕೆ, ಆ ಟೈಮಲ್ಲೇ ಬರ್ತಕ್ಕಂಥದ್ದು. ಸ್ವಲ್ಪ ದಾನವನ್ನ ಸಜೆಸ್ಟ್ ಮಾಡ್ತೀನಿ. 6ನೇ ಮನೆ 1, 2, 3 ಮತ್ತೆ 6 ಎರಡೂ ವಿಚಾರ ತಗೊಂಡಾಗ ಸ್ವಲ್ಪ ಗುರುವಿನ ಮಂತ್ರವನ್ನ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಓಂ ಬ್ರಹ್ಮ ಬ್ರಹ್ಮಸ್ಪತಿ ನಮಃ ಅಂತ ದಾನವನ್ನ ಸ್ವಲ್ಪ ಸಜೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಕಾಂಬಿನೇಷನ್ ಅಲ್ಲಿ 8, 5, 10 ಕಾಂಬಿನೇಷನ್ ಸ್ವಲ್ಪ ಹೆಚ್ಚಾಗಿದೆ. ಸ್ವಲ್ಪ ಅಬ್ಸ್ಟಕಲ್ಸ್ ಕೊಡುತ್ತೆ. ಮೊಸರನ್ನ ದಾನ ಮಾಡಿ ಒಳ್ಳೇದಾಗುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ಗುರುಜಿ, ನನ್ನ ಸ್ಟಡೀಸ್ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ. ಡೇಟ್ ಆಫ್ ಬರ್ತ್ ಇದೆಯಾ? ಗುರುಜಿ ಹೇಳಿ. 8/4. ಸರಿ, ವಾಯ್ಸ್ ಲೋ ಆಯ್ತು. 2006. ಓಕೆ. ಬೆಳಿಗ್ಗೆ 8:50 ಗುರುಜಿ. ಹುಟ್ಟಿದ ಊರು? ಮೈಸೂರು ಗುರುಜಿ. ಗುರುಜಿ ಸ್ವಲ್ಪ 8/4/2006. ಓಕೆ. ಈಗ ಡಿಗ್ರಿಲಿ ಸೇರ್ಕೊಂಡಿದ್ದೀರಾ ಅಥವಾ ಹೇಗೆ? ಡಿಗ್ರಿ ಸೇರ್ಕೊಂಡಿದ್ದೀನಿ ಗುರುಜಿ. ಸ್ವಲ್ಪ ಸೋಂಬೇರಿ ತರ ಬರ್ತಿರುತ್ತೆ ಓದಕ್ಕೆ, ಅದು ಆ ತರ ಆಗ್ತಿರುತ್ತೆ ಗುರುಜಿ. ಸೊ ಯೂಶಲಿ 5-9 ಕಾಂಬಿನೇಷನ್ ಇದ್ದಾಗ ಆಗುತ್ತೆ. 5 ಮತ್ತೆ 9 ಕಾಂಬಿನೇಷನ್ ನಕ್ಷತ್ರದಲ್ಲಿದೆ. ಸೊ ಆ ನಕ್ಷತ್ರ ಕಾಂಬಿನೇಷನ್ ಅಲ್ಲಿ ರಾಹುವಿನ ಕಾಂಬಿನೇಷನ್ ಬಂದಾಗ ಸ್ವಲ್ಪ ಜಾಸ್ತಿ ಆಗುತ್ತೆ. 5-9 ಇದ್ದಾಗ ಸ್ವಲ್ಪ ಮೂಲಂಗಿಯನ್ನು ಸ್ವಲ್ಪ ದಾನ ಮಾಡಿ. ಎಜುಕೇಶನ್ಗೆ ಬೇಕಾಗಿರ್ತಕ್ಕಂಥ 4 ಕಾಂಬಿನೇಷನ್ ಯಾವ್ದಾದ್ರು ಇದೆಯಾ ಅಂತಂದ್ರೆ ಸ್ವಲ್ಪ ಕಾಂಬಿನೇಷನ್ ಇಲ್ಲ. ಅದು ಬಿಟ್ರೆ ನಮ್ಮ ದಶಾದಲ್ಲಿರ್ತಕ್ಕಂಥ 10ಕ್ಕೆ ಹೋದ್ರೆ ಸ್ವಲ್ಪ ನೇಮ್ ಫೇಮು, ಸ್ವಲ್ಪ ಸ್ಪೀಡ್ ಬರುತ್ತೆ. ಬಲಗೈ ಮಧ್ಯದ ಬೆರಳಿಗೆ ಒಂದು ಜಿರ್ಕಾನ್ ಧರಿಸಿ. ಯಾಕಂದ್ರೆ ಶುಕ್ರ ದಶ ನಡೀತಾ ಇದೆ. ಶುಕ್ರ ದಶದಲ್ಲಿ 2041ವರೆಗೂ ಶುಕ್ರ ದಶ ಇರುತ್ತೆ. ಸೊ ಒಂದು ಜಿರ್ಕಾನ್ ಧರಿಸಿ, ಡೆಫಿನೆಟ್ಲಿ ಸೋಂಬೇರಿತನ ಹೋಗುತ್ತೆ. ಸ್ವಲ್ಪ ಮೂಲಂಗಿಯನ್ನು ದಾನ ಮಾಡಿ, ಒಳ್ಳೇದಾಗುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ನಾನು ನಾಗರಾಜ್ ಬೆಂಗಳೂರು ಮಾತಾಡ್ತಾ ಇದ್ದೀನಿ. ನನ್ನ ಮಗಂದು ಡೇಟ್ ಆಫ್ ಬರ್ತ್
ಹೇಳಿ ಬೇಗ. 21/7/88 ಓಕೆ. ಮಧ್ಯಾಹ್ನ 1:52 ಹುಟ್ಟಿದೂರು ಬೆಂಗಳೂರು. 21/7/1988 ಮಧ್ಯಾಹ್ನ 1:52. ಇದರ ಪ್ರಕಾರ ರಾಶಿ ಕನ್ಯಾ ರಾಶಿ, ಚಿತ್ತಾ ನಕ್ಷತ್ರ, ಲಗ್ನ ತುಲಾ ಲಗ್ನ. ಸದ್ಯಕ್ಕೆ ನಡೀತಾ ಇರತಕ್ಕಂತ ದಶ ನೋಡೋಣ. ಗುರುದಶ ನಡೀತಾ ಇದೆ. ಗುರುದಶೆಯಲ್ಲಿ ಇವಾಗ ಮಂಗಳ ಭುಕ್ತಿ ನಡೀತಾ ಇದೆ. ಗುರುದಶೆ ಮಂಗಳ ಭುಕ್ತಿ ಏನ್ ವಿಚಾರ ಕೇಳಬೇಕು? ಪ್ರಶ್ನೆ ಬಂದು, ಅವನು ಸಾಫ್ಟ್ವೇರ್ ಇಂಜಿನಿಯರ್ ಜರ್ಮನಿಗೆ ಹೋದ. ಬಿಕಾಸ್ ಆಫ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಸರಿಯಾಗಿ ಕೆಲಸ ಸಿಗ್ತಾ ಇಲ್ಲ. ನಾವು ಈಸ್ ಟೇಕಿಂಗ್ ಅಪ್ ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್ ಅಲ್ಲಿ. ಹೌ ವಿಲ್ ಪ್ರಾಸ್ಪೆಕ್ಟ್ ಅಂತ ಕೇಳ್ಬೇಕಾಯ್ತು ಸರ್. ಅಂದ್ರೆ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದಾರಾ ಅಥವಾ ಏನು, ಯಾವ ತರ? ಸ್ವಲ್ಪ ಅಲ್ಲಿಂದಾನೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಈಗ ಎಂಗೇಜ್ ಇನ್ ಸ್ಟಾಕ್ ಟ್ರೇಡಿಂಗ್. ಶಾರ್ಟ್ ಟರ್ಮ್ ಡೈಲಿ ಟ್ರೇಡಿಂಗ್ ತಗೋಬೇಕು. ಯಾಕೆ ಅಂತಂದ್ರೆ ಡೈಲಿ ಟ್ರೇಡಿಂಗ್ ತಗೋಬೇಕು. ಲಾಂಗ್ ಟರ್ಮ್ ತಗೊಂಡ್ರೆ 8 ಇರೋದ್ರಿಂದ ಲಾಸ್ ಆಗೇ ಆಗುತ್ತೆ. ಅದು ಈ ಮಂಗಳ ಇರೋವರೆಗೂ ಮಾತ್ರ ಸ್ವಲ್ಪ ಮಾಡಬಹುದು. ಮಂಗಳ ಆದ್ಮೇಲೆ ರಾಹು ಬರ್ತಾನೆ, ಅದು ಸ್ವಲ್ಪ ಪರವಾಗಿಲ್ಲ. ಒಂದು ಕಾಂಬಿನೇಷನ್ ಅಲ್ಲಿ ಇರೋದ್ರಲ್ಲಿ ಸ್ವಲ್ಪ ದಿವಸ ಮಾಡಬಹುದು. ಬಟ್ 5 ಬಂದಿರೋದ್ರಿಂದ ಅಷ್ಟು ಒಳ್ಳೇದಾಗಲ್ಲ. 5 ದುಡ್ಡನ್ನ ಸ್ಟಕ್ ಮಾಡ್ಬಿಡುತ್ತೆ. 5 ದುಡ್ಡನ್ನ ಸ್ಟಕ್ ಮಾಡುತ್ತೆ. ಚಿಕ್ಕದಾಗಿ ಮಾಡ್ಕೊಂಡು ಹೋಗ್ಬೋದು. ಅದು ಸ್ಪೆಕ್ಯುಲೇಟಿವ್ ಆಗಿರೋದ್ರಿಂದ ನಾನು 50% ಮಾತ್ರ ಸಜೆಸ್ಟ್ ಮಾಡ್ತೀನಿ. ಯಾಕೆಂದ್ರೆ 5 ಕಾಂಬಿನೇಷನ್ನು ಮಂಗಳನಲ್ಲಿದೆ. ಅದಕ್ಕೆ ಅವರಿಗೆ ಆ ಒಂದು ಶೇರ್ಸ್ ಮಾಡಬೇಕು ಅನ್ನೋ ಆಸಕ್ತಿ ಜಾಸ್ತಿ ಇರತಕ್ಕಂತ ಒಂದು ವಿಚಾರ ಇಲ್ಲಿ ತೋರಿಸ್ತಾ ಇದೆ. ಸೊ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದ್ರೆ 5 ಸ್ವಲ್ಪ ಎಲ್ಲಾದ್ರೂ ಒಂದು ಸ್ವಲ್ಪ ಡಿಪ್ ಹೊಡೆಯುತ್ತೆ. ಟೋಟಲ್ ಲಾಸ್ ಇಲ್ಲ, ಚಿಕ್ಕದಾಗಿ ಮಾಡಬೇಕು. ದಶಾದಲ್ಲಿ 8 ಇರೋದ್ರಿಂದ ಸ್ವಲ್ಪ 8 ದಾನನ ನಾನು ಸಜೆಸ್ಟ್ ಮಾಡ್ತೀನಿ. ಹೆಸರು ಕಾಳನ್ನ ದಾನ ಮಾಡಿ, ಖಂಡಿತ ಒಳ್ಳೇದಾಗತ್ತೆ. ಪ್ರಾಫಿಟಬಿಲಿಟಿ ಮತ್ತೆ ಕೆಲಸ ಚೆನ್ನಾಗಿ ಸಿಗಬೇಕು ಅಂತಂದ್ರೆ ಯಾವಾಗಲೂ ಕೂಡ ಹೊರದೇಶದಲ್ಲಿ ಸಿಗಬೇಕು ಅಂದ್ರೆ 9-11 ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಬಲಗೈ ಉಂಗುರದ ಬೆರಳಿಗೆ ಒಂದು ರೂಬಿನ ಹಾಕಿ ಒಳ್ಳೇದಾಗತ್ತೆ. ಬಟ್ 50% ಕಮ್ಮಿ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ನಮಸ್ಕಾರ. ಹಲೋ, ಹೇಳಿ ಸರ್. ನನ್ನ ಮಗನ ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು. ಪ್ರಶ್ನಾಶಾಸ್ತ್ರನ ಜಾತಕನ? ಸರ್ ಪ್ರಶ್ನೆನೆ. 1ರಿಂದ 249 ಸಂಖ್ಯೆ ಹೇಳಿ. 55 ಹೆಲ್ತ್ ಬಗ್ಗೆ ಪ್ರಶ್ನೆ. ಒಂದು ನಿಮಿಷ. 5ನೇ ಮನೆ 8-3, 6ನೇ ಮನೆ 9-8. ಏನಾದ್ರು ಆಪರೇಷನ್ ಮಾಡ್ತಕ್ಕಂಥದ್ದು ಏನಾದ್ರು ಹೇಳಿದಾರಾ ಅಥವಾ ಹೇಗೆ? ಇಲ್ಲ ಸರ್, ಏನಿಲ್ಲ. ಅವ್ನಿಗೆ 2 ವರ್ಷ 9 ತಿಂಗಳು. 2 ವರ್ಷ 9 ತಿಂಗಳ? ಓಕೆ. ಏನಾದ್ರು ಸ್ಕ್ಯಾನಿಂಗ್ ಮಾಡಿಸಿದೀರಾ? ಇಲ್ಲ ಸರ್, ಆತರ ಎಲ್ಲ ಏನಿಲ್ಲ. ಸ್ವಲ್ಪ ನನ್ನ ಪ್ರಕಾರ ಇಲ್ಲಿ 8ನೇ ಮನೆ ಬಂತು ಅಂತಂದ್ರೆ ಒಂದ್ ಸ್ವಲ್ಪ ಸೂರ್ಯನ ವಿಚಾರದಲ್ಲಿ ಅಂತಂದ್ರೆ ಒಂಚೂರು ಬೋನು ಮತ್ತೆ ಓವರ್ ಆಲ್ ಹೆಲ್ತ್. 8ನೇ ಮನೆ ಬರಬಾರ್ದು ಇಲ್ಲಿ. 8 ಯಾಕೆ ಬಂದು ಪ್ರಶ್ನದಲ್ಲಿ? 5th ಹೌಸ್ ಮಗ, 6th ಹೌಸ್ ಅಲ್ಲಿ ಎಂಡಿಂಗ್ ಅಲ್ಲಿ 8 ಬುಧ. ಸ್ವಲ್ಪ ಇನ್ನೊಂದು ಡಾಕ್ಟರ್ಗೆ ತೋರ್ಸಕ್ ಸಜೆಸ್ಟ್ ಮಾಡ್ತಾ ಇದೆ ಗ್ರಹಗಳು. ಓಕೆ, ದಯಮಾಡಿ ಇನ್ನೊಂದು ಡಾಕ್ಟರ್ನ ಶಿಫ್ಟ್ ಮಾಡ್ಕೊಳ್ಳಿ. 8th ಹೌಸ್ ಯಾಕತ್ರ ಆಗ್ತಾ ಇದೆ ಅಂತ ಒಂದು ಇಲ್ಲಿ 8th ಹೌಸ್ ಕ್ರೋನಿಕ್ ಅಂತ ಕರಿತೀವಿ, ಮತ್ತೆ ಆಪರೇಷನ್ ಅಂತ ಬರುತ್ತೆ. ಸ್ವಲ್ಪ ಎರಡನ್ನೂ ಬರೋದ್ರಿಂದ ಸ್ವಲ್ಪ ಬೇಗ ನಾಳೆನೇ ಏನಾದ್ರು ಸ್ವಲ್ಪ ಪ್ಲಾನ್ ಮಾಡಿ ಒಂದು 2-3 ಡಾಕ್ಟರ್ಗೆ ಹೋಗಿ ಯಾಕೆ ಈ ಥರ ಆಗ್ತಾ ಇದೆ ಅಂತ ಸ್ವಲ್ಪ ಸೀರಿಯಸ್ ನೋಟಲ್ಲಿ ಟ್ರೈ ಮಾಡಿ. ಗ್ರಹಗಳ ವಿಚಾರದಲ್ಲಿ ಹೆಸರು ಕಾಳನ್ನ ಸ್ವಲ್ಪ ದಾನ ಮಾಡಿ. ಕರಿದಾರವನ್ನ ಸೊಂಟಕ್ಕೆ ಕಟ್ಟಿ. ಯಾಕಂದ್ರೆ ಶನಿ 9ನೇ ಮನೆ ತೊಂದಿರೋದ್ರೆ ಶನಿಯ ವಿಚಾರದಲ್ಲಿ ಕರಿದಾರ ಕಟ್ಟಿ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ತೆ ಸರ್. ಹೇಳಿ. ನಮಸ್ಕಾರ ಸರ್. ಡೇಟ್ ಆಫ್ ಬರ್ತ್ ಸರ್? ಹೇಳಿ ಸರ್. 16/12/1989 ಸರ್. ಸಮಯ ಸರ್ 11:40 ರಾತ್ರಿ ಸರ್. 11:40. ಹುಟ್ಟಿದ ಊರು? ಬೆಂಗಳೂರು ಸರ್. ಬೆಂಗಳೂರು. 16 ಡಿಸೆಂಬರ್ 89. ಸೊ ಇದ್ರ ಪ್ರಕಾರ ಕರ್ಕಾಟಕ ರಾಶಿ, ಆಶ್ಲೇಷ ನಕ್ಷತ್ರ, 3ನೇ ಪಾದ. ಹೌದು ಸರ್. ಸೂರ್ಯದಶ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಹಾಕ್ಬೇಡಿ, ದುಡ್ಡು ಹಾಕ್ಬೇಡಿ. ದುಡ್ಡು ಸ್ವಲ್ಪ ಲಾಸ್ ಆಗ್ತಕ್ಕಂಥದ್ದು. ಲಾಸ್ ಇಲ್ಲದೆ ಇರತಕ್ಕಂಥ ಬಿಸ್ನೆಸ್ ಮಾಡಿ, ಖಂಡಿತ ಹೆಲ್ಪ್ ಆಗುತ್ತೆ. ರಿಯಲ್ ಎಸ್ಟೇಟ್ ಟ್ರೈ ಮಾಡಿ, ಬಹಳ ಅತ್ಯುತ್ತಮವಾಗಿರುತ್ತೆ. ಪ್ರಶ್ನೆ ಕೇಳಿ. ಮದುವೆ ಆಗಿಲ್ಲ ಸರ್. ಮದುವೆ ಯಾವಾಗ ಅಂತ? ಮದುವೆ 12ನೇ ಮನೆ. ಇದಕ್ಕಿಂತ ಮುಂಚೆ ಶುಕ್ರ ಇತ್ತು. ಶುಕ್ರನಲ್ಲಿ 4. ಯಾವ್ದಾದ್ರು ಎಂಗೇಜ್ಮೆಂಟ್ ಬ್ರೇಕ್ ಆಗಿತ್ತಾ? ಇಲ್ಲ ಸರ್, ಯಾವ್ದು ಆಗಿಲ್ಲ. ಏನು ಹತ್ರಕ್ಕೆ ಬಂದ್ರೆ ಆಗಿಲ್ಲ ಸರ್, ಯಾವ್ದು ಆಗಿಲ್ಲ. ಯಾವ್ದು ಮಾತುಕತೆ ಆಗು ಮುರಿದಿಲ್ಲ? ಇಲ್ಲ ಸರ್, ಯಾವ್ದು ಮುರಿದಿಲ್ಲ ಸರ್, ಯಾವ್ದು ಮುರಿದಿಲ್ಲ. ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ಸರ್? 3-4 ವರ್ಷದಿಂದ ನೋಡ್ತಾ ಇದ್ದೀನಿ ಸರ್. 3-4 ವರ್ಷ. ಕಷ್ಟ ನೋಡೋಣ.
ಯಾಕೆ ಆಗ್ತಾ ಇಲ್ಲ, ಅಲ್ಲಿ ಏನು ಹೇಳ್ತಾ ಇದೆ? ಓಕೆ ಸರ್, 5th ಹೌಸ್ ಯೂಶಲಿ ಸೆಲೆಕ್ಟಿವ್ ಅಂತ ಬರುತ್ತೆ. ಮತ್ತೆ 5-10 ಕಾಂಬಿನೇಷನ್ ನಿಮ್ಮಲ್ಲೇ ಸ್ವಲ್ಪ ಆಸಕ್ತಿ ಇಲ್ಲ ಅಂತ ಬರುತ್ತೆ. 5-10 ಕಾಂಬಿನೇಷನ್ ಬರಬಾರ್ದು ನಿಮ್ಗೆ. ಯಾಕೋ ನಿಮ್ಮ ಮನಸ್ಸೇ ಸನ್ಯಾಸಿ ಮನಸ್ಸು, ಸನ್ಯಾಸಿ ಮನಸ್ಸು ತೋರಿಸ್ತಾ ಇದೆ 5-10 ಬಂದ್ರೆ. ಇದಕ್ಕೇನ್ ಮಾಡೋಣ? ಎಷ್ಟು ಹುಡುಗಿರ್ ನೋಡಿರ್ಬೋದು ಸರ್? ಒಪ್ಪನ ಕರೆಕ್ಟ್ ಆಗಿ ಹೇಳ್ಬೇಕು, ಡೈರೆಕ್ಟ್ ಆಗಿ. ಇದುವರೆಗೂ ಎಷ್ಟು ಸಂಬಂಧಗಳು ಬಂದಿದಾವೆ? 4 ವರ್ಷದಲ್ಲಿ 4 ವರ್ಷ 4 into 300. ಅಂದ್ರೆ ಸರ್ ಸ್ವಲ್ಪ ದಪ್ಪ ಇದೀವಿ ನಾವು, ಅದಕ್ಕೋಸ್ಕರ. ಅವರು ಯಾರು ಫೋಟೋ ಕಳ್ಸಿದ್ರೆ ಯಾರು ರಿಪ್ಲೈ ಮಾಡದೇ ಇಲ್ಲ ಸರ್. ನಾಟ್ ರೆಡ್ ಅಂತ ತೋರಿಸ್ತಾರೆ. ಫೋಟೋನ ಕಳಿಸ್ಬೇಡಿ, ಡೈರೆಕ್ಟ್ ಭೇಟಿ. ಯಾರು ಸರ್? ಸರ್ 5-10 ಎಲ್ಲೋ ರಿಜೆಕ್ಷನ್ ತೋರಿಸ್ತದೆ. ನನಗೆ ನೀವು ರಿಜೆಕ್ಷನ್ ಅಂದ್ರೆ ನೀವು ಅವ್ರ ರಿಜೆಕ್ಷನ್ ಅಂತ ಇದ್ರಿ. ಅಪ್ಪ ಬಹಳ ವಿಚಿತ್ರ ಇದು. 5-10 ಕಾಂಬಿನೇಷನ್ ಸ್ವಲ್ಪ ಕಷ್ಟ. ಇದಕ್ಕೆ ಸ್ವಲ್ಪ ಈ 5-10ಗೆ ಸ್ವಲ್ಪ ಪರಿಹಾರ ಬಹಳ ಕಷ್ಟ ಸರ್. ಸ್ವಲ್ಪ ಯಾರಾದ್ರೂ ಈ ಸಂಬಂಧದಿಂದ ಅಂದ್ರೆ ಇಂಥವ್ರು ಕೊಡ್ತಾರಪ್ಪ, ನಿಮ್ ಮನೆತನಕ್ಕೆ ಕೊಡ್ತಾರಪ್ಪ ಅನ್ನೋ ರೀತಿನೇ ಹೋಗ್ಬೇಕು ಸರ್. ಇದಕ್ಕೆ ಯೂಶಲಿ ನೀವು ಡೈರೆಕ್ಟ್ ಅಪ್ರೋಚ್ ಇಲ್ಲ, ಇಂಡೈರೆಕ್ಟ್ ಅಪ್ರೋಚ್ ಅಂತ ಹೇಳ್ತೀವಿ ನಾವು. ಹೌದು ಸರ್, ಇಂಡೈರೆಕ್ಟ್ ಅಪ್ರೋಚ್ ಮಾಡ್ತಾರೆ ಸರ್, ಡೈರೆಕ್ಟ್ ಅಪ್ರೋಚ್ ಯಾವ್ದು ಮಾಡಿಲ್ಲ. ಸೊ ರೆಫರೆನ್ಸ್ ಅಂತ ಕರೀತಾರೆ. ಯಾರೋ ರೆಫರೆನ್ಸ್ ಮಾಡಿದ್ರು, ಮನೆತನ ಚೆನ್ನಾಗಿದೆ, ಹುಡುಗನ್ ನೋಡ್ಬೇಡಪ್ಪ, ಅಲ್ಲಿ ಹೋದ್ರೆ ಈ ಹುಡುಗಿ ಸೆಟ್ಲು, ಆತರದ್ ಏನಾದ್ರೂ ಒಂದು ಬರ್ಬೇಕು. ಅದು ಬರಕ್ಕೆ ಶುಕ್ರನ ಆಧಿಪತ್ಯ ಇರೋದ್ರಿಂದ ಒಂದು ಬಲಗೈ ಮಧ್ಯದ ಬಲಗೈ ಜಿರ್ಕಾನ್ ಹಾಕೊಳ್ಳಿ, ಡೆಫಿನೆಟ್ಲಿ ಅದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಸ್ವಲ್ಪ 4ನೇ ಮನೆ ರಿಜೆಕ್ಷನ್ ಕಾಂಬಿನೇಷನ್, 4 ರಿಜೆಕ್ಷನ್ ಆಗುತ್ತೆ. ಸೊ ಅಲ್ಲಿ ನನ್ನ ಸಜೆಷನ್ನು ಒಂದು ಎಳ್ಳೆಣ್ಣೆನ ಶನಿದೇವರ ದೇವಸ್ಥಾನಕ್ಕೆ ಕೊಡ್ತಾ ಬನ್ನಿ. 3 ತಿಂಗಳು 4 ತಿಂಗಳು ನೋಡಿ, ಸ್ವಲ್ಪ ಬದಲಾವಣೆ ಚೇಂಜಸ್ ಆಗುತ್ತೆ. ಯಾರಾದ್ರೂ ಒಪ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಮಸ್ಕಾರ ಸರ್. ನಮಸ್ತೆ ಸರ್. ಹೇಳಿ ಸರ್. ಅದೇ ಜಾಸ್ತಿ ಕೇಳಬೇಕಾಯ್ತು. ಮಗಂದು 5 ಮೇ 2019. ಓಕೆ. 11 ಗಂಟೆ 15 ನಿಮಿಷ AM ಬೆಳಗ್ಗೆ. ಹುಟ್ಟಿದ ಊರು ತುಮಕೂರು ಸರ್. ಸ್ವಲ್ಪ ಎಜುಕೇಶನ್ ಕೇಳಬೇಕಾಯ್ತು. ತುಮಕೂರು. ಒಂದು ನಿಮಿಷ ತಡ್ರಿ, ತುಮಕೂರು ನೋಡೋಣ. 11/5/5. ಓಕೆ. ಯಾಕೆ ಇನ್ನೂ 5 ವರ್ಷ ಅಲ್ವಾ? ಈಗಲೇನು IAS ಮಾಡಿಸ್ಬೇಕಾ ನಾಳೆ ನೆಕ್ಸ್ಟ್ ಇಯರ್? ಇಲ್ಲ, ಅವರು ಸ್ವಲ್ಪ ಇದು ಓದೋದಿಂದ ಕೇಳಬೇಕಾಗಿತ್ತು. ಶುಕ್ರದಶ ಮುಗಿದೋಗಿದೆ. ಸೂರ್ಯದಶ 9/4/11 5. ಸ್ವಲ್ಪ ಸೋಂಬೇರಿತನ ಇದೆ. ಸೂರ್ಯ ಮುಗಿದ ಮೇಲೆ ಚಂದ್ರ ಬರ್ತಾನೆ. 9/4/11 6 ಹಠ ಬರುತ್ತೆ ಚಂದ್ರನಿಂದ. 29ರವರೆಗೂ ಸ್ವಲ್ಪ ಸ್ಲೋ ಇರ್ತಾನೆ. 29ರಿಂದ ಸ್ವಲ್ಪ ಚಂದ್ರ ಸಾಫ್ಟ್ ಗ್ರಹ ಆಗಿರೋದ್ರಿಂದ ಸ್ವಲ್ಪ ಹಠ ಇದ್ರೂ ಕೂಡ ಎಜುಕೇಶನ್ ತುಂಬಾ ಚೆನ್ನಾಗಿ ಮಾಡ್ತಾನೆ. ಯಾಕಂದ್ರೆ ನಕ್ಷತ್ರ ವೆರಿ ಇಂಪಾರ್ಟೆಂಟ್. 9/4/11 ಫ್ರೂಟ್ ಆಗಿರೋದ್ರಿಂದ ಸ್ವಲ್ಪ ಟೇಸ್ಟ್ ಅಲ್ಲಿ 6 ಬರುತ್ತೆ. ತೊಂದರೆ ಇಲ್ಲ, ಮುಗಿಸ್ತಾರೆ. ಟಾಪ್ ಎಜುಕೇಶನ್ ಮಾಡೇ ಮಾಡ್ತಾರೆ 29 ಆದ್ಮೇಲೆ. ಚಿಂತೆ ಮಾಡ್ಬಿಡಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಮಾತಾಡಿ. ಹಲೋ, ಹೇಳಿ ಸರ್. ಸರ್ ನನ್ನ ಹೆಸರು ಚಂದ್ರಶೇಖರ್ ಅಂತ ಹೇಳಿ. ಹೇಳಿ ಸರ್. ಇದು ಅಂದ್ರೆ ಮದುವೆ ಸ್ವಲ್ಪ ಡಿಲೇ ಆಗ್ತಿದೆ. ಸ್ವಲ್ಪ ಡೇಟ್ ಆಫ್ ಬರ್ತ್ ಹೇಳಿ ಸರ್, ಆಮೇಲೆ ಪ್ರಶ್ನೆ ಹೇಳ್ತಾ ಇರ್ತೀನಿ. ನೀವು ಈಗ ಪ್ರಶ್ನೆ 1/1/93. ನೀವು ಡೇಟ್ ಹೇಳಿ. 11 ಗಂಟೆ 55 ನಿಮಿಷ. 11/93. ಅದನ್ನ ಹೇಳಿ ಫಸ್ಟ್. 1993 ಸರ್. ಶುಕ್ರವಾರ ಬೆಳಿಗ್ಗೆ 11 ಗಂಟೆ 55 ನಿಮಿಷ. 11 ಗಂಟೆ 55 ನಿಮಿಷ ಸರ್. ಊರ್ ಹೇಳಿ ಸರ್. ನಿಮ್ ಶುಕ್ರವಾರ ಅಲ್ಲ, ಚನ್ನಪಟ್ಟಣದಲ್ಲಾಗಿದೆ. ಫಸ್ಟ್ ಡೇಟಾ ಹೇಳಿ. ಯಾಕಂದ್ರೆ ಹುಟ್ಟಿರೋ ಟೈಮ್ ಮೇಲೆ ಗ್ರಹಗತಿಗಳು ಏನ್ ಹೇಳ್ತವೆ, ಪ್ಲಾನೆಟರಿ ಇಂಟೆಲಿಜೆನ್ಸ್ ಏನ್ ಹೇಳ್ತವೆ ಅಂತ ನೋಡೋಣ. ಸೊ 1 ಜನವರಿ 1993. ಸೊ ಇದರ ಪ್ರಕಾರ ಮೀನರಾಶಿ, ರೇವತಿ ನಕ್ಷತ್ರ. ಜಾತಕದಲ್ಲಿ ಶುಕ್ರದಶ ನಡೀತಾ ಇದೆ. ಶುಕ್ರದಶ 7/1/5. ನೋಡಿ ಇದೇ ಪ್ರಾಬ್ಲಮ್. 1/5 ಬರಂದ್ರೆ ತುಂಬಾ ಸತಿ ನೋಡಿದೀನಿ. ಈ 1, 5, 6, 10 ಏನಾದ್ರು ಇಲ್ಲಿ ಬಂದ್ಬಿಟ್ರೆ ಇಲ್ಲಿ ಬುಕ್ತಿಲಿ ಕಷ್ಟ. 4, 2, 9 ಪ್ರಯಾಸದಿಂದ ಆಗುತ್ತೆ ತುಂಬಾ. ಈ ದಶ ಏನ್ ಹೇಳುತ್ತೆ, 4ನೇ ಮನೆ ಸ್ವಲ್ಪ ಅಷ್ಟು ಈಸಿಯಾಗಿ ಒಂದು ಡಿಲೇ, ಆಮೇಲೆ ಒಂದು ಯಾವುದೋ ಒಂದು ಮ್ಯಾಚ್ ಆಗಿರೋದು ಸ್ವಲ್ಪ ನಿಮ್ಗೆ ಇಷ್ಟ ಆಗುತ್ತೆ ಅಥವಾ ಅವ್ರಿಗೆ ಇಷ್ಟ ಆಗಲ್ಲ, ಏನೋ ಒಂಥರ ಕಾಂಬಿನೇಷನ್ ಬರುತ್ತೆ. ಗುರು ಭುಕ್ತಿ ಆದ ನಂತರ ಶನಿ ಭುಕ್ತಿಲಿ ನೋಡ್ತೀವಿ, ಅದು 1/5. ಸಬ್ಲಾಡಲ್ಲೂ ಕೂಡ 3, ಶನಿಲೂ 10/6. ಗುರು ಭುಕ್ತಿ ಒಳಗಡೆ ಆಗಬೇಕು. ಗುರು ಭುಕ್ತಿಯಲ್ಲಿ ಟೈಮಿಂಗ್ ಹೇಳ್ತೀನಿ. ಗುರು ಭುಕ್ತಿ 2027 ಮಾರ್ಚ್, ಅದರಲ್ಲಿ ಶುಕ್ರ. 26 ಏಪ್ರಿಲ್ 26 ಅಕ್ಟೋಬರ್ಗೆ ನಿಮ್ಮ ಮದುವೆ ಬರೆದಿಟ್ಕೊಳ್ಳಿ. 26 ಏಪ್ರಿಲ್ 26 ಅಕ್ಟೋಬರ್. ಓಕೆ, ಆ ಟೈಮಲ್ಲೇ ನಿಮ್ಮ ಮದುವೆ. ಸೊ ಅದಕ್ಕೆ ಸ್ವಲ್ಪ ದಾನ, ಅಕ್ಕಿಯನ್ನ ದಾನ ಮಾಡಿ, ಬಹಳ ಒಳ್ಳೇದಿರುತ್ತೆ. ಹಾಗೆ 7ನೇ ಮನೆ ಗುರು ತೋರಿಸೋದ್ರಿಂದ ಸ್ವಲ್ಪ ಬಲಗೈ ತೋರ್ ಬೆಳಗ್ಗೆ ಒಂದು ಯೆಲ್ಲೋ ಸಫೈರ್ ಹಾಕೊಳ್ಳಿ, ಮದುವೆ ವಿಚಾರಕ್ಕೆ ಒಳ್ಳೇದಾಗುತ್ತೆ. ಮುಂದಿನ ಕರೆಗೋಣ. ನಮಸ್ಕಾರ.
ನಮಸ್ಕಾರ ಸರ್. ಹೇಳಿ. ನಾನು ಮೈಸೂರಿಂದ ಲಿಂಗರಾಜ್ ಅಂತ. ಹಾ, ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಹೇಳಿ. ಡೇಟ್ ಆಫ್ ಬರ್ತು 28/8/2005. ಸಮಯ 8ರಿಂದ 8 ಕಾಲ ಸರ್, ಸಂಜೆ 8ರಿಂದ 8 ಕಾಲ. ರಾತ್ರಿ 15 ನಿಮಿಷ ಡಿಫ್ರೆನ್ಸ್. ನಾನು ಯಾವ್ದು ಹಾಕೊಳ್ಳಿ? ಹಿಂಗ್ ಬರ್ತದ ಇಲ್ಲಿ? ರೇಂಜ್ ಕೊಡ್ತದ ಇಲ್ಲಿ? ಯಾವ್ದಾದ್ರು ಒಂದು ಹಾಕ್ಬೇಕಿಲ್ಲಿ? 8 ಗಂಟೆ ಸರ್. ಅಬ್ಬಾಬಾಬು, ಇದೆಲ್ಲ ಬರಲ್ಲ ಸರ್. ನೀವು ಒಂದು ಕರೆಕ್ಟ್ ಟೈಮ್ ಇಟ್ಕೊಂಡು ಹೇಳಿ. ಇದೊಂದು ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ. ಇವೆಲ್ಲ ನಮಗೆ ಆಗಲ್ಲ ಸರ್. ಇದು ವಿಚಿತ್ರ. ಇದೆಲ್ಲ ನೀವು ಕಾಂಪೌಂಡ್ರ್ ಗಿರಾಕಿಗಳು ನೀವೆಲ್ಲ. ಹೇಳಿ. ಹುಟ್ಟಿದ ಊರು ಹೇಳಿ. ಮಂಡ್ಯ ಸರ್. ಸರ್ ಅದೆಲ್ಲ ಕಾಂಪೌಂಡ್ರು ಇದು ಹೊಡಿತಾರಲ್ಲ, ಸುತ್ಕೊಂಡು ಹೇಳ್ತಾರಲ್ಲ, ಅವ್ರ ಹತ್ರ ಹೋಗಿ ಎಷ್ಟಾದ್ ಬೇಕಾದ್ರೆ ಟೈಮ್ ಹೇಳಿ. ನಮ್ದೆಲ್ಲ ಪರ್ಫೆಕ್ಟ್ ಟೈಮ್ ಇದ್ರೆ ಮಾತ್ರ ಪರ್ಫೆಕ್ಟ್ ಆಗಿ ಹೇಳ್ಬೋದು ಸರ್. ಇದ್ರೆ ಕಷ್ಟ ಸರ್. ಕಸ್ಪೆಲ್ಲ ನೋಡಿ ನಾವು ಡಿಸೈಡ್ ಮಾಡ್ಬೇಕು. ಕೆಲವೊಂದ್ಸತಿ ನೀವು ಕೇಳೋ ಪ್ರಶ್ನೆಗೆ 19 ವರ್ಷ ಡಿಗ್ರಿ ಓದ್ತಾ ಇದಾರಾ? ಓದ್ತಾ ಇಲ್ಲ ಸರ್. ITI ಮುಗಿಸಿ ಒಂದು ಕಂಪ್ನಿಗೆ ಹೋಗ್ತಿದ್ದೇನೆ. ಈಗ ನೋಡ್ತೀನಿ 5 ಮತ್ತೆ 6 ವೃತ್ತಿ ಬಂದಿದೆ. 5 ಸಂಬಳ ಕಮ್ಮಿ ಸರ್. ರಾಹು ದಶೆ ನಡೀತಾ ಇದೆ. ರಾಹು ದಶೆ 2025 ಮುಗಿದೋಗಿದೆ. ಇನ್ನ ಒಂದು 8 ಇನ್ನೇನು ಮುಗಿದೋಗುತ್ತೆ. ಗುರು ಬರ್ತಾನೆ. ಗುರು 7, 2, 9. ಏನೋ ಅವ್ನು ಬಿಸ್ನೆಸ್ ಮಾಡಕ್ ಹೋಗೋ ಚಾನ್ಸಸ್ ಇದೆ ಸರ್ ಫ್ಯೂಚರ್ ಅಲ್ಲಿ. ಹೌದು ಸರ್, ಬಿಸ್ನೆಸ್ ಹೋಗೋ ಚಾನ್ಸಸ್. ಎರಡನೇ ಮನೆ ಬರ್ತಾ ಇದೆ. ಅಥವಾ ಮನೆಯಲ್ಲೇ ಏನಾದ್ರು ಬೇರೆ ಕೃಷಿನೋ ಅದು ಇದು ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ಬದಲಾವಣೆ ಆಗುತ್ತೆ ಒಂದು 2 ವರ್ಷ ಆದ್ಮೇಲೆ. ಯಾಕಂದ್ರೆ ಗುರು ಸ್ಟಾರ್ಟ್ ಆಗಿದ ತಕ್ಷಣ ಕೊಡಲ್ಲ. ಗುರು ದಶ, ಗುರು ಭುಕ್ತಿಯಲ್ಲಿ ಅಂತರ್ಭುಕ್ತಿ ಸ್ವಲ್ಪ ಶುರುವಾದಾಗ ಕೊಡ್ತಾನೆ. ಸ್ವಲ್ಪ ಆದ್ರೆ ಚೆನ್ನಾಗಿ ಸಂಪಾದನೆ ಮಾಡ್ತಾನೆ ಅಂತ ತೋರಿಸ್ತಾ ಇದೆ. ಏನು ಚಿಂತೆ ಪಡಬೇಡಿ. ಸಂಪಾದನೆ ಮಾಡ್ತಾನೆ ಅಂತ ತೋರಿಸಿದ್ರೆ ಚಿಂತೆ ಪಡಬೇಡಿ. ಖಂಡಿತ ಸಕ್ಸಸ್ ಆಗುತ್ತೆ. ನಾನು ಇಲ್ಲೊಂದು ಸಜೆಷನ್ ಮಾಡ್ತೀನಿ. ಮಂಗಳ 2, 9 ಇರೋದ್ರಿಂದ ಒಂದು ಹವಳನ ಧರ್ಸಕ್ಕೆ ಹೇಳಿ. ಡೆಫಿನೆಟ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. ರಾಹು ಏನೇ ಕೆಟ್ಟೋಗಿದ್ರು ಕೂಡ ಗುರು ಚೆನ್ನಾಗಿ ಕೊಡ್ತಾರೆ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಮಸ್ಕಾರ. ನಮಸ್ಕಾರ. ಹೇಳಿ ಸರ್. ನಮಸ್ತೆ ಗುರುಜಿ. ನಮಸ್ಕಾರ. ಹೇಳಿ ಸರ್. ಯಾರ ಬಗ್ಗೆ ಕೇಳಬೇಕು? ಮದುವೆ ಬಗ್ಗೆ ಕೇಳಬೇಕಾಯ್ತು ಸರ್. ಮಗಳದ್ದು ಡೇಟ್ ಆಫ್ ಬರ್ತ್ ಹೇಳಿ. 8/5/1999. ಸಮಯ ಸಾಯಂಕಾಲ 7:15. ಹುಟ್ಟಿದೂರು ಬೆಂಗಳೂರು. 8 ಮೇ 1999. ಇದರ ಪ್ರಕಾರ ಇವರ ರಾಶಿ ಮಕರ ರಾಶಿ, ಶ್ರವಣ ನಕ್ಷತ್ರ, 4ನೇ ಪಾದ. ದಶ ಈಗ ಸದ್ಯಕ್ಕೆ ರಾಹು ಮುಗಿತಾ ಇದೆ. ಗುರು ಸ್ಟಾರ್ಟ್ ಆಗ್ತಾ ಇದೆ. ರಾಹುನ ಬಿಟ್ಟು ಗುರು ನೋಡೋಣ. 5, 8, 11. ಒಂದು ಅವ್ರು ಇಷ್ಟಪಟ್ಟಿರೋದನ್ನ ಮಾಡಿ. ಇಲ್ಲದೆ ಹೋದ್ರೆ ಅವ್ರು ಯಾರನ್ನ ಲೈಕ್ ಮಾಡ್ತಾರೆ, ಇಂಥದೇ ಬೇಕು ಅಂತಾರೆ, ಅಂಥದೇ ಮಾಡಬೇಕು. ಅದು ಮಾಡಿಲ್ಲ ಅಂತಂದ್ರೆ ನೀವು ತೋರಿಸಿರೋದು ಒಪ್ಕೊಳ್ಳಲ್ಲ. ಅವ್ರ ಇಷ್ಟಕ್ಕೆ ಬಿಟ್ಬಿಡಿ. ನೀವು ಜಾತಕ ಹೊಂದಾಣಿಕೆ ಆಗಿಲ್ಲ, ಅವ್ರಿಗೆ ಇಷ್ಟ ಆಗಿರುತ್ತೆ. ನೀವು ಜಾತಕ ಹೊಂದಾಣಿಕೆ ಆಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ ಅಂದ್ರೆ ಕಷ್ಟ. ನಾನು ಹೇಳಿದ್ ಫಸ್ಟ್ ಅರ್ಥ ಆಯ್ತಾ ಸರ್? ಯಾವಾಗ ಆಗ್ಬೋದು ಗುರುಜಿ? ನೆಕ್ಸ್ಟ್ ಇಯರ್, ಇನ್ನೊಂದು 6 ತಿಂಗಳಾದ್ಮೇಲೆ ಆಗುತ್ತೆ. ಅವ್ರು ಓಕೆ ಅಂತ ಹೇಳಿದ ತಕ್ಷಣ ಮಾಡ್ಬಿಡಿ. ನೀವು ಕುಂಡಲಿ ಬಂದಿಲ್ಲ, ಅದ್ ಬಂದಿಲ್ಲ ಅಮ್ಮ ಅಂತ ಅವ್ರು ರೆಬೆಲ್ ಆಗ್ಬಿಡ್ತಾರೆ. ಚೆನ್ನಾಗಿರುತ್ತಾ ಗುರುಜಿ? 100% ಚೆನ್ನಾಗಿರುತ್ತೆ. ಬಟ್ ಅವ್ರ ಜಾತಕ ನಂಗೆ ಗೊತ್ತಿಲ್ಲ. ಓಕೆ, ದಯವಿಟ್ಟು ನಾನು ಹೇಳಿದ ಅರ್ಥ ಆಗಿದೆ ಅಲ್ಲ? ಆಗಿದೆ. ಓಕೆ, ಸರಿ, ಅಷ್ಟೇ. ಯಾಕಂದ್ರೆ ನಮ್ಮ ಕಾಂಬಿನೇಷನ್ 5 ಬಂದಾಗ, 8 ಬಂದಾಗ, 11 ಬಂದಾಗ ಅವ್ರ ಪ್ರಿಫರೆನ್ಸಸ್ ಇರುತ್ತೆ. ಆ ಪ್ರಿಫರೆನ್ಸಸ್ ಮೇಲೇನೆ ಹೋಗ್ಬೇಕು. 5, 8, 12 ಕಾಂಬಿನೇಷನ್ ಸ್ವಲ್ಪ ಬುಧ ಬಂದಿರೋದ್ರಿಂದ ಇವರು ಸಾಫ್ಟ್ವೇರ್ ಆ ಲೈನಲ್ಲಿ ಅಥವಾ ಮೆಡಿಕಲ್ ಲೈನಲ್ಲಿ ಎರಡರಲ್ಲಿ ಇರ್ತಾರೆ. ಸಕ್ಸಸ್ ಇದ್ದೇ ಇರುತ್ತೆ, ಟೆನ್ಷನ್ ಇಲ್ಲ. ಬಟ್ ಆದ್ರೆ ಇವರು ಸೆಲೆಕ್ಟಿವ್ ಆಗ್ಬಿಡ್ತಾರೆ. 5th ಹೌಸ್ ಇಸ್ ದಿ ಹೌಸ್ ಆಫ್ ಸೆಲೆಕ್ಟಿವ್ ಅಂತ ಕರಿತೀವಿ. ನಮಸ್ಕಾರ. ನಮಸ್ಕಾರ ಗುರುಗಳ. ಹಾ, ಹೇಳಿ. ನಾವು ಒಂದು ಊರಲ್ಲಿ ತೋಟ ಮಾಡಿದ್ದೀವಿ. ಓಕೆ. ನಾವು ಇಲ್ಲಿ ಬೆಂಗಳೂರಲ್ಲಿ ಇದ್ದೀವಿ ಗುರುಗಳೇ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು. ಅಲ್ಲಿ ತೋಟ ಮಾಡ್ಬಿಟ್ಟು ಇಲ್ಲಿ ಪ್ರಶ್ನಾಶಾಸ್ತ್ರ ಆಗ್ತಾ ಇದ್ದೀರಾ? ಅಲ್ಲ, ಅಲ್ಲಿ ಮುಂದೆ ನಮ್ಗೆ ಅನುಕೂಲ ಆಗುತ್ತೆ ಹೆಂಗ ಅಲ್ಲಿ ನೋಡ್ಕೊಳ್ಳೋದು. 1 to 2 ನಂಬರ್ ಹೇಳಿ. 5. ಸೊ ಜಮೀನ್ ಬಗ್ಗೆ ಕೇಳಿದ್ದೀರಾ. ಅದು 4ನೇ ಮನೆಗೆ ಹಾಕ್ಬೇಕು ನಾವು. 4ನೇ ಮನೆ ನೋಡೋಣ ಲಾಭಾಂಶ ಇದೆಯಾ ಅಂತ. ಸೊ ಕಸ್ಬ್ 4 ಯಾವ್ದು ಬಂದಿದೆ ನೋಡ್ತೀನಿ. ಶುಕ್ರ ಶನಿ ಬುಧ 12 ವ್ಯವಸಾಯ, ಹೌದು. 11 ಲಾಭ, ಬುಧ 10, ಅದು ಚೆನ್ನಾಗಿದೆ. ಸೊ ಇಲ್ಲಿ ಬಂದು ದಶ 10, 1, 5. ಅದಾದ ನಂತರ ಚಂದ್ರ ದಶ ಬರ್ತಾನೆ. 30 ಆದ್ಮೇಲೆ 10, 6 ದುಡ್ಡಿನ ಕಾಂಬಿನೇಷನ್ ನಕ್ಷತ್ರದಲ್ಲಿದೆ. ಖಂಡಿತ ಚೆನ್ನಾಗಾಗತ್ತೆ, ಮಾಡಬಹುದು. ಲ್ಯಾಂಡ್ ವಿಚಾರದಲ್ಲಿ ತುಂಬಾ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಬರುತ್ತೆ. ನಿಧಾನಕ್ಕೆ ನಿಮಗೆ ಹೆಚ್ಚಿನ ಒಂದು ಹಣಕಾಸು ವಿಚಾರ ಜಾಸ್ತಿ ಆಗುತ್ತೆ. ನೀವು ಇಲ್ಲಿದ್ದು ನೋಡ್ಕೋತಿರೋ, ಅಲ್ಲೇ ಹೋಗಿ ನೋಡ್ಕೋತಿರೋ, ಒಟ್ಟಿನಲ್ಲಿ ಲಾಸ್ ಗೀಸ್ ಏನೂ ಇಲ್ಲ. ಬಟ್ ಅಲ್ಲಿ ಯಾರು ಇಟ್ಟು ಅವ್ನು ದುಡ್ಡು ಹೊಡ್ಕೊಂಡ್ರೆ ನಾವು ಜವಾಬ್ದಾರಲ್ಲ.
ಕೇಳಿಸ್ತಾ ಇದೀರಾ ಇಲ್ಲೋ ಗೊತ್ತಿಲ್ಲ. ಮೈದ್ನವ್ರು ಇದಾರೆ, ಅಲ್ಲಿ ನೋಡ್ಕೊಂತೀವಿ ಅಂತ ಹೇಳ್ತಿದ್ದಾರೆ. ಅದು ನನಗೆ ಗೊತ್ತಿಲ್ಲ, ಅದಕ್ಕೆ ನನಗೆ ಅದು ಬಂದು ಅನ್ನಿಸ್ತು. ನಾನು ನಿಮ್ಗೆ ಹೇಳಿದೀನಿ, ನೀವುಂಟು ಅವರುಂಟು, ಲಾಭ ಬರುತ್ತೆ. ಆದ್ರೆ ನಿಮಗೆ ತೋರಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಎಲ್ಲ ಹಿಂಗೆ. ಸೊ ಏನು ಮಾಡೋಕ್ಕಾಗಲ್ಲ. ತುಂಬಾ ಜನ ನಾವು ನೋಡಿದೀವಿ, ಎಲ್ಲ ಜಮೀನುಗಳು ಬೇರೆಯವ್ರ ಕೈ ಕೊಟ್ಟು ಕೊನೆಗೆ ಅವ್ರು ನಮ್ ಬಹಳ ಒಳ್ಳೆಯವರು ಅಂತ ಹೇಳಿ ಕೊನೆಗೆ ಚಿಪ್ ಇಸ್ಕೊಂಡ್ ಬಂದಿರೋರು ತುಂಬಾ ಜನ ಇದ್ದಾರೆ. ನಂದೇ ಅಂತ ಹೇಳೋದಿದ್ದಾರೆ, ನಾವೇ ಮಾಡಿದ್ದು ಅಂತಿದ್ದಾರೆ. ಜನಗಳನ್ನೆಲ್ಲ ತುಂಬಾ ಕಷ್ಟ ನಂಬಿಕೆ ಇಡ್ತಕ್ಕಂಥದ್ದು. ಸೊ ಫೆಬ್ರವರಿ 10 ನಮ್ಮ ವಾಸ್ತು, ಹಾಗೆ ಮಾರ್ಚ್ 15 ನಮ್ಮ ಜ್ಯೋತಿಷ್ಯ. ಕಲೀರಿ, ಒಳ್ಳೆದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಮಾಸ್ಟರ್ಸ್ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕವನ್ನು ಪಡೆಯಿರಿ. ಫೆಬ್ರವರಿ 10ರಂದು ಶುರುವಾಗುವ ಮಾಸ್ಟರ್ಸ್ ವಾಸ್ತು ತರಗತಿಗಳಿಗೆ ಇಂದೇ ನೋಂದಾಯಿಸಿ ಹಾಗೂ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು, ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರ್ತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ರಾನಿಕ್ಸ್ ಕಮ್ಮಿ ರೇಟಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ದೇವತಾ ವಾಹನಗಳಲ್ಲಿ ಗೂಬೆಯು ಶ್ರೀ ಮಹಾಲಕ್ಷ್ಮಿಯ ವಾಹನವಾಗಿದೆ. ಗೂಬೆಯು ಕತ್ತಲನ್ನು ಭೇದಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ಎಲ್ಲಾ ರೀತಿಯ ಆರ್ಥಿಕ ಸಮೃದ್ಧಿಯನ್ನು ಸೂಚಿಸುತ್ತದೆ. ಗೂಬೆಯ ಉಂಗುರವನ್ನು ಧರಿಸುವುದರಿಂದ ಉತ್ತಮ ಆರ್ಥಿಕ ಬೆಳವಣಿಗೆ ಮತ್ತು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬಹುದಾಗಿದೆ. ಗೂಬೆಯ ಉಂಗುರಕ್ಕಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಧನ್ಯವಾದ.